ಊರಲ್ಲೂ ಮತ್ತೆ ಮಂಡ್ಯಗೆ ಎರಡು ಕಡೆ ನಾಮಿನೇಷನ್ ಆಗಿದೆ. ಧರ್ಮಯುದ್ಧ ಅಂತ ಹೇಳಿ ಒಂದಷ್ಟು ಮಾತಾಡ್ತೀವಿ. ಏನ್ ಸಂದೇಶ ಸರ್ ಇದು ಧರ್ಮಯುದ್ಧ ಅಂತ ಹೇಳಿ? ಇದು ಧರ್ಮಯುದ್ಧ ಅಂದ್ರೆ ಇವತ್ತು ಕಲಿಯುಗದಲ್ಲಿ ರಾಜ್ಯದ ಆಡಳಿತ ನಡೆಸ್ತಕ್ಕಂಥವರು ಅವರ ಪ್ರಾಮಾಣಿಕತೆ, ಅವರ ನಡವಳಿಕೆಗಳೇನಿದೆ, ಆಡಳಿತ ನಡೆಸಬೇಕಾದ್ರೆ ಯಾವ ರೀತಿ ಆಡಳಿತದ ಮುಖಾಂತರ ಧರ್ಮ ಅಧರ್ಮಗಳು ನಡೀತಾ ಇದೆ, ಅದಕ್ಕೆ ಒಂದು ಅಂತಿಮ ತೀರ್ಪು ಕೊಡಿ ಅಂತಕ್ಕಂಥದ್ದು ಮನವಿ. ಈ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಎದುರಾಳಿಗಳನ್ನ ಇವತ್ತು ಧಮಕಿ ಹಾಕಿ ಹಣದ ಆಮಿಷಗಳನ್ನು ಒಡ್ಡಿ ಅಧಿಕಾರಿಗಳ ಮುಖಾಂತರ ಸುಳ್ಳು ಕೇಸ್ ಬುಕ್ ಮಾಡಿ ಪ್ರತಿನಿತ್ಯ ಜನಕ್ಕೆ ಹಿಂಸೆ ಕೊಟ್ಕೊಂಡು ಒಂದು ಹಳ್ಳಿ ಜನ ಒಂದು ಮನೆಗೆ ಹೋಗಿ ರಸ್ತೆ ಇದ್ರೆ ರಸ್ತೆನೇ ಕ್ಲೋಸ್ ಮಾಡ್ತಕ್ಕಂಥದ್ದು, ನಮ್ಗೆ ಓಟ್ ಹಾಕಲ್ಲ ಅಂತ ಹೇಳಿ, ಇದು ಇವ್ರು ಮಾಡಿರ್ತಕ್ಕಂಥ ಒಂದು ಕಾಣಿಕೆ ಈ ಜಿಲ್ಲೆ ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಹೋಗಬೇಕು ಅಂತಕ್ಕಂಥದ್ದು ನನ್ನ ಇವತ್ತಿನ ಸಂದೇಶ. ಕಾರ್ಯಕರ್ತರಿಗೆ ಆಮಿಷ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಆಗ್ತಾ ಇರೋದು. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಆಮಿಷಗಳನ್ನ ಒಡ್ಡಿ ಕಾಂಗ್ರೆಸ್ಗೆ ಕರ್ಕೊಂತಾ ಇದ್ದಾರೆ. ನಿಮಗೆ ಗೊತ್ತಿಲ್ವ ಅವೆಲ್ಲ ಏನೇನು ನಡೀತಿದೆ ಅಂತ? 5 ಲಕ್ಷ 10 ಲಕ್ಷ 20 ಯಾರ ಅಪ್ಪನ ಮನೆ ದುಡ್ಡು ಕೊಟ್ಟು ಹಂಚಿಕೆ ಕೊಂಡ್ಕೊತಾ ಇರೋದು? ಏನಾದ್ರು ಡೆಪ್ಯೂಟೇ ಮಾಡಿಬಿಟ್ಟವ್ರು ಕೆಲವ್ರನ್ನೆಲ್ಲ. ನಾನು ಇಲ್ಲಿ ಹೇಳೋದು ಮರೆತು ಬಿಟ್ಟೆ, ಹಲವಾರು ವಿಷಯಗಳಿದೆ ಮಾತಾಡೋದಕ್ಕೆ, ಬಟ್ ಟೈಮ್ ಇರಲಿಲ್ಲ. ಬರ್ತೀನಿ, ಇನ್ನೂ ಒಂದು ರೌಂಡ್ ಬರ್ತೀನಿ, ಹಳ್ಳಿಗಳ ಮೇಲೆ ಬರ್ತೀನಿ. ರಾಮನಗರದಲ್ಲಿ ಬಹುಶಃ ಒನ್ ಸೈಡ್ ಚುನಾವಣೆ ಆಗುತ್ತೆ. ನಾನೇನಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗದೇ ಇದ್ದರೂ ಅಲ್ಲಿಯ ಜನತೆ ಈಗಾಗಲೇ ತೀರ್ಮಾನ ಮಾಡಿ ರಾಜ್ಯದ ಬೇರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಕ್ಕೆ ನೀನು ಹೋರಾಟ ಮಾಡಪ್ಪ, ನಿನ್ನನ್ನು ಗೆಲ್ಲಿಸ್ತಕ್ಕಂಥ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ಜಿಲ್ಲೆಯಲ್ಲಿ ಈಗಾಗಲೇ ಆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಅದು ನಿಜಕ್ಕೂ ನಿನ್ನೆ ದಿನ ನಮ್ಮ ಆ ಇಲಾಖೆಯ ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಇಲಾಖೆಗಳ ನಮ್ಮ ಪಂಚಾಯತ್ ಇಲಾಖೆಯಲ್ಲಿ ಇರ್ಬೋದು, ಅಧಿಕಾರಿಗಳು ಯಾರು ಪ್ರಾಮಾಣಿಕವಾಗಿ ಆ ಮಗು ಪ್ರಾಣ ಉಳಿಸಲಿಕ್ಕೆ ಒಂದು ಶ್ರಮ ಹಾಕಿದ್ದಾರೆ, ಅವರೆಲ್ಲರಿಗೂ ಅಭಿನಂದಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.